ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೆ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಸರ್ವಮನೋ ಇಚ್ಛಿತಾ ಕಾಮನ ಕುರು ಕುರು ಸ್ವಾಹ. ಎಲ್ಲ ದತ್ತಾತ್ರೇಯ ಮತ್ತು ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಗುರು ಚರಿತ್ರೆ ಮುಂದುವರೆದ 30ನೇ ಅಧ್ಯಾಯದ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ಗುರುಗಳು ಕೀರ್ತಿಯು ನಾಡಿನ ತುಂಬೆಲ್ಲ ಹಬ್ಬಿ ಹೋಗಿತ್ತು. ಗಾಣಗಾಪುರ ಉತ್ತರ ದಿಕ್ಕಿನಲ್ಲಿ ಮಾಹುರ ಎಂಬ ಗ್ರಾಮದಲ್ಲಿ ಶ್ರೀಮಂತನಾದ ಒಬ್ಬ ಬ್ರಾಹ್ಮಣನಿದ್ದನು. ಆತನ ಹೆಸರು ಗೋಪಿನಾಥ. ಆತನಿಗೆ ದತ್ತಾತ್ರೇಯನ ಆರಾಧನೆಯಿಂದ ಒಬ್ಬ ಮಗನು ಹುಟ್ಟಿದ್ದನು. ಆತನಿಗೆ ದತ್ತನೆಂದು ಹೆಸರಿಟ್ಟಿದ್ದರು. ದತ್ತನು ಪ್ರಾಪ್ತ ವಯಸ್ಕನಾದಾಗ ಸತಿ ಎಂಬ ಹೆಸರಿನ ಸುಶೀಲೆಯಾದ ಕನ್ಯೆಯೊಂದಿಗೆ ಆತನ ಮದುವೆಯಾಯಿತು. ಅವರು ಕೆಲ ದಿನ ಸುಖ ಸಂಸಾರ ನಡೆಸುತ್ತಿದ್ದಂತೆಯೇ ದತ್ತನಿಗೆ ದುರಾದೃಷ್ಟದಿಂದ ಕ್ಷಯರೋಗವು ಅಂಟಿಕೊಂಡಿತ್ತು. ತಂದೆ ತಾಯಿಗಳು ನೀರಿನಂತೆ ಹಣ ಖರ್ಚು ಮಾಡಿದರೂ ಔಷಧೋಪಚಾರ ಮಾಡಿಸಿದರೂ ರೋಗಿಯು ಆರೋಗ್ಯವಂತನಾಗಲಿಲ್ಲ. ಕೊನೆಗೆ ದತ್ತನಿಗೆ ಗಂಟಲಲ್ಲಿ ಅನ್ನ ಇಳಿಯದಂತಾಯಿತು. ದೇಹದಿಂದ ದುರ್ಗಂಧವು ಹೊರಡಲಾರಂಭಿಸಿತು. ಪತಿವ್ರತೆಯಾದ ಸತಿಯು ಗಂಡನ ಆರೈಕೆಯಲ್ಲಿಯೇ ನಿರತಳಾಗಿದ್ದಳು. ತನ್ನ ಪತಿಯನ್ನು ಎಷ್ಟು ಆಹಾರ ಸೇವಿಸುತ್ತಿದ್ದನೋ ಅಷ್ಟನ್ನೇ ಅವಳು ಸೇವಿಸತೊಡಗಿದಳು. ಹೀಗಾಗಿ ಅವಳ ದೇಹವು ಕೃಶವಾಯಿತು. ಅತ್ತೆ ಮಾವಂದಿರು ಅವಳಿಗೆ ದತ್ತನಿಂದ ಸ್ವಲ್ಪ ದೂರವಿರು ಎಂದು ಸೂಚಿಸಿದರು. ಅವಳು ಕೇಳುತ್ತಿರಲಿಲ್ಲ. ಶ್ರೀಮಂತರಾದ ತಂದೆ ತಾಯಿಗಳು ದತ್ತನ ರೋಗ ನಿವಾರಣೆಗಾಗಿ ದೇವತಾಭಿಷೇಕ ಮಾಡಿಸಿದರು. ಬ್ರಾಹ್ಮಣನಿಗೆ ಭೋಜನಾದಿಗಳಿಂದ ಸಂತೃಪ್ತಿಪಡಿಸಿದರು. ಏನೂ ಪ್ರಯೋಜನವಾಗಲಿಲ್ಲ. ತಂದೆ ತಾಯಿಗಳಿಗೆ ಬಹಳ ದುಃಖವಾಯಿತು. ಅವರು ಮಗನೆದುರು ಕುಳಿತು, ಅಪ್ಪ, ನೀನು ದತ್ತನ ವರಪ್ರಸಾದದಿಂದ ನಮಗೆ ಜನಿಸಿದ ಮಗನು. ಬಹಳ ಮಕ್ಕಳು ಸತ್ತ ಮೇಲೆ ನೀನೊಬ್ಬನು ನಮ್ಮ ಉತ್ತರಾಧಿಕಾರಿಯಾಗಿ ಬದುಕಿದ್ದಿ. ನೀನು ಮರಣ ಹೊಂದಿದರೆ ನಾವು ಖಂಡಿತವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಅಳತೊಡಗಿದರು. ತನಗಾಗಿ ಶೋಕಿಸುತ್ತಿರುವ ತಂದೆ ತಾಯಿ ಮಡದಿಯರನ್ನು ನೋಡಿದ ದತ್ತನಿಗೆ ದುಃಖವಾಯಿತು. ಆತನು ಅಳುತ್ತಾ, ಮಾತಾಪಿತೃಗಳೇ, ನಾನು ನಿಮ್ಮ ಋಣ ತೀರಿಸುವ ಮಗನಾಗಿ ಹುಟ್ಟಲಿಲ್ಲ. ನಿಮಗೆ ದುಃಖ ಕೊಡುವುದಕ್ಕಾಗಿ ಹುಟ್ಟಿದ ಪಾಪಿ ನಾನು. ನನಗಾಗಿ ಸತಿಯು ಬಹಳ ಕಷ್ಟಪಟ್ಟಳು. ಇನ್ನಂತೂ ನಾನು ಬಹಳ ದಿವಸ ಜೀವಿಸಲಾರೆ. ನನ್ನ ಮರಣ ನಂತರ ಇವಳು ಸುಖ ಸಂಸಾರಗಳೆಲ್ಲ ನಿಮಗೆ ಸೇರಿರುತ್ತದೆ. ದೈವಿಚ್ಛೆಯನ್ನು ಯಾರಿಂದಲೂ ಮೀರಲು ಸಾಧ್ಯವಾಗುವುದಿಲ್ಲ ಎಂದು ನಿರಾಶೆಯಿಂದ ಉಸಿರುಗೆರೆದೆನು. ಸತಿಗೆ ಆಕಾಶವೇ ಕಳಚಿ ಮೈ ಮೇಲೆ ಬಿದ್ದಂತಾಯಿತು. ಅವಳು ಏನು ಒಂದು ನಿರ್ಧಾರಕ್ಕೆ ಬಂದವಳಂತೆ ಚಟ್ಟನೆ ಮೇಲೆದ್ದಳು. ಮತ್ತೆ ಮಾವಂದಿರೇ, ನೀವಿನ್ನು ವಿನಾಕಾರಣವಾಗಿ ದುಃಖಿಸಬೇಡಿರಿ. ಇವರು ದತ್ತಾತ್ರೇಯನ ವರಪ್ರಸಾದದಿಂದ ಜನಿಸಿದವರೆಂದು ಮೇಲೆ ಆ ಸದ್ಗುರುವೇ ಇವರನ್ನು ಬದುಕಿಸಲಿ. ಸಮರ್ಥನು ಗಾಣಗಾಪುರದಲ್ಲಿ ಆ ಸದ್ಗುರುನಾಥನು ನರಸಿಂಹ ಸರಸ್ವತಿಗಳೆಂಬ ಹೆಸರಿನ ಅವತರಿಸಿ ವಾಸ್ತವ್ಯ ಮಾಡಿರುವನಂತೆ. ಆದ ಕಾರಣ ನಾನು ನನ್ನ ಪತಿಯನ್ನು ಆ ದತ್ತನ ಸನ್ನಿಧಿಗೆ ಕರೆದೊಯ್ದು ನನ್ನ ಕುಂಕುಮವನ್ನು ಸ್ಥಿರಗೊಳಿಸಿಕೊಂಡು ಬರುತ್ತೇನೆ. ದಯವಿಟ್ಟು ನನಗೆ ಅಪ್ಪಣೆ ಕೊಡಿರಿ ಎಂದು ಪ್ರಾರ್ಥಿಸಿದಳು. ಸತಿಯ ದೃಢ ನಿರ್ಧಾರ ಹಾಗೂ ಪತಿಯ ಭಕ್ತಿಗಳಿಂದ ತಲೆದೂಗಿ ದತ್ತನ ತಂದೆ ತಾಯಿಗಳು ಅವರ ಪ್ರಯಾಣಕ್ಕೆ ಅಂದೇ ಸಕಲ ಸಿದ್ಧತೆ ಮಾಡಿಕೊಟ್ಟರು. ದತ್ತನನ್ನು ಮೇಣೆಯಲ್ಲಿ ಮಲಗಿಸಿಕೊಂಡು ಅವಳು ಗಾಣಗಾಪುರದತ್ತ ಪ್ರಯಾಣ ಬೆಳೆಸಿದಳು. ದಾರಿಯುದ್ದಕ್ಕೂ ದತ್ತನ ವ್ಯಾಧಿ ಹೆಚ್ಚುತ್ತಲೇ ನಡೆಯಿತು. ಅವರು ಗಾಣಗಾಪುರದ ಅಗಸೆಯ ಬಾಗಿಲಿಗೆ ಬಂದು ತಲುಪಿದರು. ದತ್ತನ ಬಹಳಷ್ಟು ಸಂಕಟ ಪಡುತ್ತಾ ನೀರು ಎಂದು ಹಲುಬತೊಡಗಿದನು. ಸತಿಯು ಅನಿವಾರ್ಯ ಡೋಲಿಯನ್ನು ಕೆಳಗಿಳಿಸಿದಳು. ಬೋಯಿಗಳು ಆಜ್ಞೆ ಮಾಡಿದಳು. ದಾರಿಯಲ್ಲಿ ನಿಂತಿದ್ದ ವ್ಯಕ್ತಿಯೊಬ್ಬನು ಗುರುಗಳು ಎಲ್ಲಿದ್ದಾರೆ ಎಂದು ವಿಚಾರಿಸಿದಳು. ಅವರು ಸಂಗಮದಲ್ಲಿದ್ದಾರೆ ಎಂದು ತಿಳಿದು ಬಂತು. ಡೋಲಿಯನ್ನು ಅಲ್ಲಿಗೆ ಸದ್ದಂತೆ ಬೋಯಿಗಳಿಗೆ ಸೂಚಿಸಿ ಪತಿಗೆ ಒಂದೆರಡು ಗುಟುಕು ನೀರು ಕುಡಿಸಿದಳು. ದತ್ತನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಸತಿಯ ಶೋಕತಾಪಗಳಿಂದ ದಿಗ್ಭ್ರಾಂತರಾದಳು. ಗುರುಗಳು ನೆನೆಯುತ್ತಾ ಭೂಮಿಯ ಮೇಲೆ ಬಿದ್ದು ಹೊರಡಾಡುತ್ತಾ ಅಳತೊಡಗಿದಳು. ಅಯ್ಯೋ ಸದ್ಗುರುವೇ, ನಿನ್ನನ್ನು ನಂಬಿ ಇಲ್ಲಿಯವರೆಗೆ ಬಂದ ನನ್ನನ್ನು ನಿರಾಸೆಗೊಳಿಸಿದ್ಯಾ? ನಿನಗಾಗಿ ಶರಣಾಗತ ರಕ್ಷಕನೆಂದು ಕರೆಯುವರು. ನಿನಗೆ ಶರಣು ಹೊಕ್ಕ ನನಗೆ
ನನಗೆ ನಿನಾವ ಸೌಭಾಗ್ಯ ಕೊಟ್ಟು ನಿನ್ನಿಂದ ಪತಿಯ ವ್ಯಾಧಿಯನ್ನು ನಿವಾರಣೆ ಮಾಡಿಸಿಕೊಂಡು ಬರುವೆನೆಂದು ಅತ್ತೆ ಮಾವಂದರಿಗೆ ಜಂಬ ಕೊಚ್ಚಿಕೊಂಡು ನಿನ್ನ ಮೇಲೆ ವಿಶ್ವಾಸವಿಟ್ಟು ನಾನು ಕೆಟ್ಟಬಹುದೇ? ಅಂತ್ಯಕಾಲದಲ್ಲಿ ಅತ್ತೆ ಮಾವಂದಿರಿಗೆ ಮಗನ ಮುಖ ನೋಡುವುದಕ್ಕಾಗಿ ಅವಕಾಶ ಮಾಡಿಕೊಡಲಾರದ ಪಾಪಿ ನಾನಾದೆ ಎಂದು ಹೃದಯ ಕರಗುವಂತೆ ರೋಧಿಸತೊಡಗಿದಳು. ಅವಳ ದುರ್ದೈವಕ್ಕಾಗಿ ಕೂಡಿದ ಜನರು ಸಹಿತ ಕಣ್ಣೀರು ಹಾಕತೊಡಗಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 30ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅದೇ ಪ್ರಕಾರ ಗುರು ದತ್ತಾತ್ರೇಯರ ಚರಿತ್ರೆಯ ಮುಂದುವರೆದ 31ನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಸತಿಯು ಹೀಗೆ ದುಂಕಿಸುತ್ತಿರಲು ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕೃತ ಯೋಗಿಯೊಬ್ಬರು ಬಂದು, ಮಗಳೇ, ಯಾಕೆ ಸುಮ್ಮನೆ ಅಳುತ್ತಿರುವೆ? ವಿಧಿ ಲಿಖಿತವು ಯಾರಿಗೆ ಬಿಟ್ಟಿದ್ದಲ್ಲ. ಪ್ರಪಂಚದಲ್ಲಿ ಹುಟ್ಟಿದವರೆಲ್ಲ ಒಂದಿಲ್ಲ ಒಂದು ದಿನ ಸಾಯತಕ್ಕವರೇ. ಈ ಸಂಸಾರ ಬಂದ ಸಂಬಂಧಗಳು ಸಹಿತ ಮಾಯೆಯಿಂದ ಕೂಡಿದಂತಿವೆ. ಸಮುದ್ರ ತೇಲುವ ಕಟ್ಟಿಗೆಗಳು ಸ್ವಲ್ಪ ಸಮಯ ಒಂದಕ್ಕೊಂದು ಕೂಡಿಕೊಂಡಿದ್ದು ಬಿರುಗಾಳಿ ಬಿಟ್ಟದೊಡನೆ ದಿಕ್ಕಿಗೊಂದು ಹೊರಟು ಹೋಗೋದಿಲ್ಲವೇ? ಹಾಗಿದೆ ಈ ಗಂಡ ಹೆಂಡತಿಯ ತಂದೆ ತಾಯಿ ಬಂಧು ಬಳಗ ಎಂಬ ಸಂಬಂಧ. ಪೂರ್ವಾರ್ಜಿತ ಫಲಗಳಿಂದ ಎಲ್ಲೆಲ್ಲಿಯೂ ಕೂಡಿದ ದೇಹಗಳಿಗೆ ಸತಿಪತಿ ಎಂಬ ಸಂಬಂಧ ಬೆಳೆದು ಬಂದಿರುತ್ತದೆ. ಆದರೆ ದೇಹಗಳಿಗೆ ಹುಟ್ಟಿನೊಂದಿಗೆ ಮರಣವು ಬೆಂಬತ್ತಿ ಬಂದಿರುತ್ತದೆ. ಅಜ್ಞಾನಿಗಳಾದವರು ಮಾತ್ರ ಇಂಥ ನಶ್ವರವಾದ ದೇಹವು ಪತನವಾದದ್ದಕ್ಕೆ ದುಃಖಪಡುತ್ತಾರೆ. ನೀನು ತಿಳಿದವಳಿರುವೆ. ತಿಳಿದಿರುವಾಗಾಗಿ ನೀನು ತಿರುಗಿ ಬರಲಾರದ ಪತಿಗಾಗಿ ದುಃಖಿಸದೆ ಈ ಸಂಸಾರದ ಬಂಧನದಿಂದ ಜೀವನ್ಮುಕ್ತಿ ಪಡೆಯುವ ಮಾರ್ಗವನ್ನು ಮೊದಲು ಹುಡುಕಿಕೋ ಎಂದು ಬುದ್ಧಿವಾದ ಹೇಳತೊಡಗಿದರು. ಸತಿಗೆ ಅವರ ಉಪದೇಶವು ಮನಕ್ಕೆ ನಾಟಿದ್ದರಿಂದ ಅವಳು ಚಟ್ಟನೆ ಎದ್ದು ಆ ಯೋಗಿಗಳಿಗೆ ನಮಸ್ಕರಿಸಿದಳು. ಸ್ವಾಮೀನ್, ನನಗಿನ್ನು ಯಾವ ಮಾರ್ಗ ಎಂದು ಅಸಹಾಯಕಳಾಗಿ ಕೇಳಿದಳು. ಅದಕ್ಕೆ ಯೋಗಿಯು ಸತಿಗೆ ಪತಿಯ ಪರದೈವ, ಪತಿವ್ರತೆಯು ದರ್ಶನವೆಂದು, ಪತಿತನು ಪಾವನ ಗುಣಗುಣು, ಪತಿ ಸಹಿತ ಪತಿಯ ಅಪತ್ರಿತ್ವಳೆಂದು ತಿಳಿಸಲ್ಪಡುವಳು ಎಂದು ನುಡಿಯಲು ಅವಳು ಅಸಮಾಧಾನದಿಂದ ಪತಿಯನ್ನು ನುಂಗಿ ನೀರು ಕುಡಿದು ಅಭಾಗಿನಿಗೆ ಈ ಉಪದೇಶ ಇನ್ನು ಮುಂದೆ ನಾನು ನಡೆಯಬೇಕಾದ ಸೂಕ್ತ ದಾರಿ ಯಾವುದೆಂಬುದು ಸೂಚಿಸಿ ಎಂದು ಕೇಳಿಕೊಂಡಳು. ಯೋಗಿಯು ಅದಕ್ಕುತ್ತರವಾಗಿ, ಅಮ್ಮ, ಇಲ್ಲಿ 2 ಮಾರ್ಗಗಳಿವೆ. ಒಂದನೆಯದು ಸಹಗಮನ, ಹೋಗಿ ಸತಿ ಸಾವಿತ್ರಿ ಎನಿಸಿಕೊಳ್ಳುವುದು. ಎರಡನೆಯದು ವಿಧವಾ ಧರ್ಮದಂತೆ ನಡೆದು ಆತ್ಮೋದ್ಧಾರ ಮಾಡಿಕೊಳ್ಳುವುದು ಎಂದು ಹೇಳಲು ಸತಿಯು ಸ್ವಲ್ಪ ಹೊತ್ತು ಯೋಚಿಸಿ, ಸ್ವಾಮಿ, ವಿಧವಾ ಧರ್ಮದಂತೆ ನಡೆಯುವುದು ಕಷ್ಟಕರವಾಗಿದೆ. ಆದ್ದರಿಂದ ನಾನು ಸಹಗಮನ ಹೋಗುವುದನ್ನೇ ಆರಿಸಿಕೊಳ್ಳುತ್ತೇನೆ. ಮಹಾತ್ಮರಾದ ತಾವು ನನಗೆ ಸದ್ಗತಿಯಾಗುವಂತೆ ಆಶೀರ್ವದಿಸಿ ಎಂದು ನಮಿಸಿ ಪ್ರಾರ್ಥಿಸಿಕೊಂಡಳು. ಆಗ ಯೋಗಿಯು ಅವಳ ಪತಿಭಕ್ತಿಗೆ ಮೆಚ್ಚಿದವರಂತೆ ನಕ್ಕರು ಮತ್ತು ಆ ಸಾಧ್ವಿಯನ್ನು ಕುರಿತು, ಅಮ್ಮ, ನೀನಿನ್ನು 16 ವರ್ಷದ ಚಿಕ್ಕ ಮುತ್ತೈದೆ ಆಗಿರುವೆ. ಗುರು ದರ್ಶನ ಮಾಡಿಕೊಂಡು ಅವರ ಕೃಪೆಯಿಂದ ಪತಿಯನ್ನುಳಿಸಿಕೊಳ್ಳಬೇಕೆಂಬ ಆಸೆ ಹೊತ್ತು ದೂರದಿಂದ ನಡೆದು ಬಂದಿರುವೆ. ಅಂದ ಮೇಲೆ ಒಮ್ಮೆ ನಿರಾಶಳಾಗಬೇಡ. ನಾನೀಗ ನಿನಗೆ ಗುರುಪ್ರಸಾದದಿಂದ ಒಂದು ಭಸ್ಮ ಹಾಗೂ 4 ರುದ್ರಾಕ್ಷಿಗಳನ್ನು ಕೊಡುತ್ತೇನೆ. ಭಸ್ಮವನ್ನು ನಿನ್ನ ಪತಿಗೆ ಸರ್ವಾಂಗಗಳಿಗೆ ಲೇಪಿಸಿ ರುದ್ರಾಕ್ಷಿಗಳನ್ನು ಆತನ ಕಿವಿಗೆ ಕಟ್ಟು. ಸಹಗಮನ ಹೋಗುವ ಮೊದಲು ಆ ಸದ್ಗುರುನಾಥನ ದರ್ಶನಾರ್ಶೀವಾದಿಗಳನ್ನು ಪಡೆದು ನಂತರ ಕಾರ್ಯೋನ್ಮುಖಳಾಗು ಎಂದು ಯೋಗೀಶ್ವರನು ಅಲ್ಲಿಂದ ಹೊರಟು ಹೋದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 31ನೇ ಅಧ್ಯಾಯ ಸಂಪೂರ್ಣವಾಯಿತು. ಅವಧೂತ ಚಿಂತನ. ಶ್ರೀ ಗುರುದೇವದತ್ತ. ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಗುರುಚರಿತ್ರೆಯ ಮುಂದುವರೆದ 32ನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಯೋಗಿಯು ಉಪದೇಶದಿಂದ ಸತಿಯ ಮನಸ್ಸು ಸಮಾಧಾನ ಹೊಂದಿತು. ಅವಳು 4 ಆಳುಗಳನ್ನು ಹಿಡಿದು ನದಿಯ ದಂಡೆಗೆ ಹತ್ತಿರದ ಸ್ಮಶಾನದಲ್ಲಿ ಚಿತಾವ್ಯವಸ್ಥೆಯನ್ನು ಮಾಡಿಸಿದಳು. ತಾನು ಸ್ನಾನ ಮಾಡಿ ಪೀತಾಂಬರ ಉಟ್ಟುಕೊಂಡಳು. ಅರಿಶಿಣ ಕುಂಕುಮ ಮಂಗಳಾಭರಣಗಳಿಂದ ಅಲಂಕಾರ ಮಾಡಿಕೊಂಡಳು. ಸಿದಿಗೆ ಕಟ್ಟಿಸಿದಳು. 4 ಜನ ಬ್ರಾಹ್ಮಣರ ಮುಂದೆ ಬಂದು ಶವವನ್ನು ಸಿದಿಗೆ ಮೇಲೇರಿಸಿದರು. ಸತಿಯ ಶವದ ಮುಂಭಾಗದಲ್ಲಿ ತಾನೇ ಅಗ್ನಿಯನ್ನು ಹಿಡಿದುಕೊಂಡು ನದಿ ತೀರದತ್ತ ಹೊರಟಳು.
ಸತಿಯು ಸಹಗಮನ ಹೋಗುವುದನ್ನು ನೋಡಲು ಜನರು ತಂಡ ತಂಡವಾಗಿ ಬೆಂಬತ್ತಿದ್ದರು. ಅವಳಿಗೊದಗಿದ ಸ್ಥಿತಿ ಕಂಡರೆ ಮುತ್ತೈದೆಯರು ಮರುಗಿ ಕಣ್ಣೀರಿಟ್ಟರು. ಬ್ರಾಹ್ಮಣರು ಸ್ಮಶಾನದಂಚಿನಲ್ಲಿ ಸಿದಿಗೆಯನ್ನು ನಿಲ್ಲಿಸಿದರು. ಚಿತೆಗೆ ಸಕಲ ಸಿದ್ಧತೆಗಳು ಆಗಿದ್ದವು. ಸತಿಯು ಯೋಗಿಯ ಸಂದೇಶದಂತೆ ಪತಿಯ ಶವಕ್ಕೆ ಮೈ ತುಂಬೆಲ್ಲ ಭಸ್ಮ ಲೇಪಿಸಿದಳು. ಯೋಗಿ ಕೊಟ್ಟ ರುದ್ರಾಕ್ಷಿಗಳನ್ನು ಎರಡನ್ನೂ ಶವದ ಕಿವಿಗೆ ಹಾಕಿ ಎರಡನ್ನೂ ಕೊರಳಲ್ಲಿ ಕಟ್ಟಿದ್ದಳು. ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟಳು. ಮುತ್ತೈದರಿಗೆ ಉಡಿ ತುಂಬಿ ಅರಿಶಿಣ ಕುಂಕುಮ ದಕ್ಷಿಣೆಗಳಿತ್ತು ಅವರಿಂದ ಆಶೀರ್ವಾದ ಪಡೆದುಕೊಂಡಳು. ನಂತರ ನರಸಿಂಹ ಸರಸ್ವತಿ ಯತಿಗಳ ಆಶೀರ್ವಾದ ಪಡೆದುಕೊಂಡು ಬರುವೆನೆಂದು ತಿಳಿದು ಸಂಗಮದತ್ತ ನಡೆದಳು. ಸಿದಿಗೆ ಹೊತ್ತ ಬ್ರಾಹ್ಮಣರು ಮಿಕ್ಕವರೆಲ್ಲರೂ ಅವಳ ಹಿಂದೆ ಹೊರಟರು. ನರಸಿಂಹ ಸರಸ್ವತಿ ಯತಿಗಳು ಔದುಂಬರದಡಿಯಲ್ಲಿ ಆಸೀನರಾಗಿದ್ದರು. ದತ್ತಾತ್ರೇಯ ನಮೋ ನಮೋ ದಿಗಂಬರ, ದತ್ತಾತ್ರೇಯ ನಮೋ ನಮೋ ದಿಗಂಬರ, ಭಕ್ತವತ್ಸಲ ನಮೋ ನಮೋ, ಭಕ್ತೋದ್ಧಾರಕ ನಮೋ ನಮೋ ಎಂದು ಉಚ್ಚ ಕಂಠದಿಂದ ಸ್ತೋತ್ರ ಮಾಡುತ್ತಾ ತಮ್ಮ ಕಡೆಗೆ ಬರುತ್ತಿರುವ ಸತಿಯ ಭಕ್ತಿಭಾವವನ್ನು ಗುರುಗಳಿಗೆ ದೂರದಿಂದಲೇ ನೋಡಿ ಆನಂದಿತರಾದರು. ಅವರ ಮುಖದಲ್ಲಿ ಮಂದಹಾಸ ಮಿನಗತೊಡಗಿತು. ಸತಿಯು ಗುರುಗಳ ಹತ್ತಿರ ಬಂದು ದೀರ್ಘದಂಡ ನಮಸ್ಕಾರ ಮಾಡಿದಳು. ಗುರುಗಳು ಅವಳ ಮೇಲೇಳುವುದಕ್ಕೆ ಮುನ್ನ ಅಷ್ಟಪುತ್ರ ಸೌಭಾಗ್ಯವತಿ ಭವ ಎಂದು ಆಶೀರ್ವದಿಸಿ ಬಿಟ್ಟರು. ಅಲ್ಲಿ ನೆರೆದಿದ್ದ ಜನರೆಲ್ಲ ಕೊಳ್ಳನೆ ನಕ್ಕು ಬಿಟ್ಟರು. ನಗೆ ಕಾರಣವೇನೆಂದು ಗುರುಗಳು ವಿಚಾರಿಸಿದಾಗ ಒಬ್ಬ ವ್ಯಕ್ತಿ ಮುಂದೆ ಬಂದು, ಸ್ವಾಮಿನ್, ಇವಳು ಪತಿಯು ಸತ್ತಿದ್ದಾನೆ. ಸಹಗಮನಕ್ಕೆ ಸಿದ್ಧತೆ ಮಾಡಿಕೊಂಡು ಇವಳಿಗೆ ನೀವು ಆ ರೀತಿ ಆಶೀರ್ವಾದ ಮಾಡಿದ್ದನು ಕೇಳಿ ಜನರಿಗೆ ನಕ್ಕರು ಎಂದು ತಿಳಿಸಿದರು. ಗುರುಗಳು ಆ ಸಾಧ್ವಿಯ ಮೇಲೆ ಕೃಪಾದೃಷ್ಟಿ ಬೀರುತ್ತಾ, ಚೇಚೆ, ಅದು ಹೇಗೆ ಸಾಧ್ಯ? ಈ ಸಾಧ್ವಿಯ ಸೌಭಾಗ್ಯ ಅಸ್ಥಿರವಲ್ಲ. ಅಪ್ರತಿಮೆಯಾದ ಇವಳನ್ನು ಸ್ಪರ್ಶಿಸಲು ಅಗ್ನಿನಾರಾಯಣನು ಅಂಜುತ್ತಾನೆ. ಎಲ್ಲಿ ಇವಳ ಪತಿಯು? ಕಳೆಬರಹವನ್ನು ತರಿಸಿ ನೋಡೋಣ ಎಂದು ಆಜ್ಞೆ ಮಾಡಿದರು. ಕೂಡಲೇ 4 ಜನ ಬ್ರಾಹ್ಮಣರು ಓಡುತ್ತಾ ಹೋಗಿ ದತ್ತನ ಶವವಿದ್ದ ಸಿದಿಗೆಯನ್ನು ಹೊತ್ತು ತಂದು ಗುರುಗಳೆದುರು ಇಳಿಸಿದರು. ಗುರುಗಳು ಸೂಚನೆಯಂತೆ ಶವದ ಕಟ್ಟಿಗೆ ಬಂಧನಗಳನ್ನೆಲ್ಲ ಹರಿದು ಗುರುಗಳನ್ನು ಚರಣ ತೀರ್ಥವನ್ನು ಶವಕ್ಕೆ ಪ್ರೋಕ್ಷಿಸಿದರು. ಗುರುಗಳು ತಮ್ಮ ಅಮೃತ ದೃಷ್ಟಿಯಿಂದ ಶವವನ್ನು ಅವಲೋಕಿಸಿದರು. ತಕ್ಷಣ ಜೀವ ಸಂಚಾರವಾಗಿ ದತ್ತನ ನಿದ್ದೆಯಿಂದೆಚ್ಚೆತ್ತಿದ್ದಂತೆ ಎದ್ದು ಕುಳಿತನು. ಕೂಡಿದ ಜನರು ಆನಂದಾಶ್ರುಗಳಿಂದ ಗುರುಗಳಿಗೆ ಜಯ ಜಯಕಾರ ಮಾಡಿದರು. ಸತಿಯು ಆನಂದ ಪರಶವಳಾಗಿ ಗುರು ಚರಣಗಳ ಮೇಲೆ ಹೊರಳಾಡಿ ಬಿಟ್ಟಳು. ಸಜೀವಗೊಂಡ ದತ್ತನು ಅತ್ತಿತ್ತ ನೋಡಿ ಸತಿಯನ್ನು ಕುರಿತು, ನಾವೀಗ ಎಲ್ಲಿದ್ದೇನೆ? ಈ ಯತಿಗಳು ಯಾರು ಎಂದು ಪ್ರಶ್ನೆ ಮಾಡಿದನು. ಸತಿಯು ನಡೆದ ಸಂಗತಿಯನ್ನೆಲ್ಲ ದತ್ತನಿಗೆ ವಿವರವಾಗಿ ತಿಳಿಸಿದರು. ದಂಪತಿಗಳಿಬ್ಬರು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀವೇ ನಮ್ಮ ಪಾಲಿನ ಪರಮೇಶ್ವರರು ಎಂದು ಸ್ತುತಿ ಮಾಡಿದರು. ಗುರುಗಳು ಆ ದಂಪತಿಗಳಿಗೆ ನೀವು ನಿಜವಾಗಿ 8 ಮಕ್ಕಳಿಗೆ ತಂದೆ ತಾಯಿಗಳಾಗಿರಿ ಎಂದು ಆಶೀರ್ವದಿಸರು. ಆಗ ಒಬ್ಬ ಕುಚ್ಚೋದ ಬುದ್ಧಿಯ ಬ್ರಾಹ್ಮಣನು ಗುರುಗಳನ್ನು ಕುರಿತು, ಸ್ವಾಮಿ, ಈ ವ್ಯಕ್ತಿಗೆ ದೈವವಾಶದ ಮರಣ ಒದಗಿತ್ತು. ಈಗ ಈತನು ಸಜೀವಗೊಂಡನು ಅಂದ ಬಳಿಕ ವಿಧಿಲಿಖಿತವೆಂಬುದನ್ನು ಸುಳ್ಳೆಂದಂತಾಯಿತಲ್ಲ ಎಂದು ಪ್ರಶ್ನೆ ಮಾಡಿದನು. ಗುರುಗಳು ಆ ದುಷ್ಟ ಬುದ್ಧಿಯ ಬ್ರಾಹ್ಮಣನತ್ತು ನೋಡಿ, ವಿಧಿ ಲಿಖಿತ ಸುಳ್ಳಲ್ಲ, ಆದರೆ ಭಕ್ತ ರಕ್ಷಣೆಗಾಗಿ ನಾವು ಬ್ರಹ್ಮನಿಂದ ಈ ವ್ಯಕ್ತಿಯ ಮುಂದಿನ ಜನ್ಮದ 30 ವರ್ಷಗಳ ಆಯುಷ್ಯನ್ನು ಕಡವಾಗಿ ಪಡೆದವು ಎಂದು ವಿವರಣೆ ನೀಡಿದರು. ಕೂಡಿದ ಜನರು ಗುರುಗಳಿಗೆ ಮತ್ತೊಮ್ಮೆ ಜಯ ಜಯಕಾರವನ್ನು ಮಾಡಿದರು. ಆ ದಂಪತಿಗಳಿಗೆ ಸಂಗಮದಲ್ಲಿ ಸ್ನಾನ ಮಾಡಿ ಗುರುಗಳನ್ನು ಬಹುಭಕ್ತಿಯಿಂದ ಪೂಜಿಸಿದರು. ಬ್ರಾಹ್ಮಣೋತ್ತಮರಿಗೆ ಬಹಳಷ್ಟು ದುಡ್ಡನ್ನು ದಕ್ಷಿಣೆ ಕೊಟ್ಟರು. ಸೂರ್ಯಾಸ್ತದವಾಗಲು ಗುರುಗಳಿಗೆ ಆರತಿ ಮಾಡಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 32ನೇ ಅಧ್ಯಾಯ ಸಂಪೂರ್ಣವಾಯಿತು. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹೆ ಅತ್ರಿ ಪುತ್ರಾಯ ಧೀಮಹಿ. ಇಲ್ಲಿಗೆ ಗುರುಚರಿತ್ರೆಯ 32ನೇ ಅಧ್ಯಾಯ ಮುಗಿಯುತ್ತೆ. ಮತ್ತೆ ಹೊಸ ಅಧ್ಯಾಯ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.